ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಪಾಪಕ್ಕೆ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿ, ಮೈ ಕೂಡ ಸ್ನಾನ ಮಾಡ್ಕೊಂಡು ಅವ್ರು ರೆಡಿ ಆದರು. ಆ್ಯಂಡ್ ನಾನು ಕೂಡ ಬೇಗನೆ ಸ್ನಾನ ಮಾಡಿಕೊಂಡು ಈ ರೀತಿ ರೆಡಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಅಂತ ಹೇಳಿದ್ರೆ, ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪ ಅವರ ತಮ್ಮ, ಅವ್ರ ಮನೆಯದು ಗೃಹ ಪ್ರವೇಶ ಇದೆ. ಅದು ಕೂಡ ನಮ್ಮ ಮನೆ ಹಿಂಭಾಗನೇ ಇರೋದು, ನಮ್ಮ ಮನೆ ಪಕ್ಕದ ರೋಡು ಇದೆ. ಅವ್ರ ಮನೆ ಗೃಹ ಪ್ರವೇಶ ಇದೆ. ಹಾಗಾಗಿ ಇವತ್ತು ಅಲ್ಲಿಗೆ ವಿಸಿಟ್ ಮಾಡಬೇಕು. ಪಾಪು ಮಲ್ಕೊಂಡಿದ್ದಾನೆ ಅವನು. ನಾನು ರೆಡಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಪಾಪು ಇದ್ಮೇಲೆ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಗಿಫ್ಟ್ ಪ್ಯಾಕ್ ಮಾಡಿಸೋದಿದೆ. ಸಿಟಿಗೆ ಹೋಗಬೇಕು. ಸಿಟಿಯಿಂದ ಬಂದು ಗಿಫ್ಟ್ ಎಲ್ಲ ಶಾಂತಿ ಎದ್ದ. ನೋಡಿ, ಲಿಶಾಂತ್ ರೆಡಿ ಆಗಿದ್ದಾನೆ. ಲಿಶಾಂತ್, ಹಾಯ್ ಪುಟಣಿ, ಹಾಯ್ ಪುಟಣಿ, ಹಾಯ್. ಹೋಗೋಣವಾ, ಹೋಗೋಣವಾ? ರೆಡಿ. ಲಿಶಾಂತ್ ರೆಡಿ ಆಗಿದ್ದಾನೆ. ಅವ್ನ ಶೂ ನೋಡಿ, ಅವ್ನ ಶೂ ಎಷ್ಟು ಕ್ಯೂಟ್ ಆಗಿದೆ, ಪ್ರಿಟ್ಟಿ ಆಗಿದೆ ಶೂ. ಲಿಶಾಂತ್ ಶೂ ನೋಡಿ ಎಷ್ಟು ಪ್ರಿಟ್ಟಿ ಆಗಿದೆ. ಲಿಶಾಂತ್ ಶೂ ಅಲ್ವಾ ಮಗನೇ? ಅಪ್ಪ ಮಗ ಇಬ್ಬರು ರೆಡ್. ಆ್ಯಕ್ಚುಲಿ 3 ಜನನು ಒಂದೇ ಥರ ಕಲರ್, ಏನು ಹೇಳ್ತಾರೆ, ರೆಡ್ಡು ಅಥವಾ ಡಾರ್ಕ್ ಪಿಂಕ್, ಈ ಥರದಲ್ಲಿ ಇವತ್ತು ಡ್ರೆಸ್ಅಪ್ ಆಗಿದ್ದೀವಿ. ನಾನು ಮತ್ತು ಲಿಶು ಇಬ್ಬರು ಮಹಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರ ಡೋರೆಲ್ಲ ಲಾಕ್ ಮಾಡ್ಕೊಂಡು ಬಂದಾದಮೇಲೆ ಗಾಡಿ ತೊಗೊಂಡು ಟೌನ್ಗೆ ಹೋಗಬೇಕು. ಏನಕ್ಕೆ ಅಂತ ಹೇಳಿದರೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ನಾನು ಪಾಪು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ನಿನ್ನೆ ಹಾಕಿದ ಬ್ಲಾಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಆದಷ್ಟು ಬೇಗ ಹುಷಾರಾಗಿ ಐಶು ಅಂತ ಹೇಳಿ. ಸೊ ಖುಷಿ ಆಯಿತು. ಆದಷ್ಟು ಬೇಗ ಹುಷಾರಾಗ್ತೀನಿ. ಇವಾಗ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಸೊ ನಾವಿಲ್ಲಿ ಗಿಫ್ಟ್ ಶಾಪಿಗೆ ಬಂದಿದ್ವಿ. ಇಲ್ಲೊಂದು ಫ್ರೇಮ್ ತಗೊಳ್ಳೋಣ ಅಂತ ಅಂದ್ಕೊಂಡು, ನಮ್ಮ ಚಿಕ್ಕಪ್ಪನಿಗೆ ಆಲ್ಮೋಸ್ಟ್ ಅವ್ರಿಗೆ ಅಂಬೇಡ್ಕರ್, ಬುದ್ಧ ಈ ರೀತಿ ಇಷ್ಟ ಆಗುತ್ತೆ ಅಂತ ಹೇಳಿ ಬುದ್ಧ ತಗೊಂಡೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇವರು ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪನ ಕೊನೆ ತಮ್ಮ. ಸೊ ಇವ್ರ ಮನೆಗೆ ನಾವು ಗೃಹ ಪ್ರವೇಶಕ್ಕೆ ಬಂದಿರೋದು. ಮಕ್ಕಳಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಅದರಲ್ಲೂ ಚಿಕ್ಕ ಮಕ್ಕಳಂದ್ರೆ ಎಲ್ಲರೂ ಕಣ್ಣು ಚಿಕ್ಕ ಮಕ್ಕಳ ಮೇಲೆ ಇರುತ್ತೆ. ಸೊ ಹಾಗೇನೆ ಲಿಶುನ ಹೋದ ತಕ್ಷಣ ಎಲ್ಲರೂ ಎತ್ಕೊಂಡು ಮುದ್ದು ಮಾಡ್ತಾ ಅವನ್ನ ಮಾತಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಅವನ ಜೊತೆ. ಸೊ ಇಲ್ಲಿ ಸತ್ಯನಾರಾಯಣ ಪೂಜೆ ಆಗಿತ್ತು. ನಾನು ಹೋಗೋದಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಆಗೋಗಿತ್ತು. ಸೊ ನಾನು ಹೋದ್ಮೇಲೆ ಅಲ್ಲಿ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ಈಗ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ವಿ. ಕೆಳಗಡೆ ಊಟಕ್ಕೆ ಹೋಗ್ತಾ ಇದ್ದೀರಿ. ಗಾಳಿ ಬೀಸ್ತದೆ. ನೋಡೋಣ ಹೆಂಗ್ ನೋಡ್ತಾವನೆ ನಿಶಾಂತ್. ಪುಟಣಿ ಈಗ ಬಂದ್ರ ಇಲ್ಲಿ ಅಮ್ಮ, ಇಲ್ಲಿ ಅಮ್ಮ ನೋಡಲ್ಲ. ಹೊಡಿತಾ ಇದ್ಯಾ? ಅಜ್ಜಿ ಹೊಡಿತಾ ಇದೆಯಾ ನಿಕ್ಕಳಕ್ಕೆ ಅಂತ ಕತ್ಲೆ ಈ ಕಡೆ ಹೊಡಿತಾ ಇದ್ಯಾ? ಅಜ್ಜಿ ಹೊಡಿತಾ ಇದೆಯಾ? ನಮ್ಮನೆ ಫಂಕ್ಷನ್ ಅಂದಮೇಲೆ ನಾವು ಜಾಸ್ತಿ ವೀಡಿಯೋಸೇ ತಗೊಳ್ಳೋದಕ್ಕಾಗೋದಿಲ್ಲ. ಎಲ್ಲರೂ ಸಿಕ್ಕಿರ್ತಾರಲ್ವ ಅಪರೂಪಕ್ಕೆ ಅಂತ ಹೇಳಿ ಮಾತಾಡಿಕೊಂಡೇ
ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ವಿಡಿಯೋನೂ ಅಷ್ಟಾಗಿ ನಾನು ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಇವಾಗ ನಾವು ಊಟಕ್ಕೆ ಅಂತ ಕೂತಿದ್ದೀವಿ. ಲಿಶುನ ಅಪ್ಪ ಎತ್ಕೊಂಡಿದ್ರು, ನೀನು ಊಟ ಮಾಡ್ಕೊ ಅಂತ ಹೇಳಿ. ಇವಾಗ ಫಂಕ್ಷನ್ ಎಲ್ಲ ಮುಗೀತು. ಇಲ್ಲಿಂದ ನಮ್ಮದು ಪಕ್ಕದ ಬೀದಿನೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು. ಅಲ್ಲಿಂದ ಬಂದಮೇಲೆ ಲಿಶು ತುಂಬಾ ಹೇಳ್ತಾ ಇದ್ದ ನಿದ್ದೆ ಮಾಡೋದಕ್ಕೆ ಅಂತ ಹೇಳಿ. ನಿದ್ದೆ ಮಾಡಬೇಕು ಅಂದರೆ ನಿದ್ದೆ ಮಾಡಬೇಕು, ಏನಕ್ಕೆ ಕಳ್ಬೇಕಲ್ವಾ. ಸೊ ಇವಾಗ ಮನೆಗೆ ಬಂದ್ವಿ. ಅಂದರೆ ಮನೆಗೆ ಬಂದು ಒಂದು ಅರ್ಧ ಗಂಟೆ ಆಗಿತ್ತು. ನನ್ನ ಚಿಕ್ಕಮ್ಮ ಮತ್ತು ಪಾಪ ಮಲ್ಕೊಂಡಿದ್ದಾನೆ, ಎದ್ಬಿಡ್ತಾನೆ ಅಂತ ಈ ಥರ ಮಾತಾಡ್ತಾ ಇದ್ದೆ. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಸೊ ನಮ್ಮ ಮನೆಗೆ ಇವತ್ತು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಲಾವಣ್ಯ, ನನ್ನ ತಂಗಿ ಆ್ಯಂಡ್ ಅವಳಿಗೆ ಮದುವೆ ಆಗ್ತಿದೆ ಅಲ್ವಾ. ಸೊ ಅವರ ಹುಡುಗಿ ಕೂಡ ಬಂದಿದ್ದರು. ಸೊ ಅವ್ರಿಗೆ ಜಸ್ಟ್ ಇವಾಗ ತಾನೇ ಟೀ ಎಲ್ಲ ಮಾಡಿಕೊಟ್ಟು ಟೀ ಎಲ್ಲ ಕುಡಿದು ಸ್ವಲ್ಪ ಮಾತುಕತೆ ಎಲ್ಲ ಮಾತಾಡಿ ಆ್ಯಂಡ್ ಇವಾಗ ಅವರು ಜಸ್ಟು ಹೊರಡ್ರು. ಮೈ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಅವರು ಕೂಡ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ನಾನು ಪಾಪನ ಮಲಗಿಸಿದ್ದೀನಿ. ಇವಾಗ ನನ್ನ ಕೆಲಸ ಏನಪ್ಪ ಅಂತ ಹೇಳಿದರೆ, ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು. ಬೆಳಗ್ಗೆಯಿಂದ ಎದ್ದು ರೆಡಿಯಾಗಿ ಅಲ್ಲಿ ಓಡಾಡಿ ಆ್ಯಂಡ್ ಗೃಹ ಪ್ರವೇಶದಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ಎಲ್ಲ ರಿಲೇಟಿವ್ಸೇ ಇದ್ರಲ್ವ. ಸೊ ಅಲ್ಲೂ ಸ್ವಲ್ಪ ಮಾತಾಡೋದು ಆ್ಯಂಡ್ ಎಲ್ಲರೂ ಇದ್ರಲ್ಲ ಅಂತ ಹೇಳಿ ನಾನು ಜಾಸ್ತಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಓಡಾಡ್ತಿರ್ಲಿಲ್ಲ. ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ. ಅಪರೂಪಕ್ಕೆ ಸಿಗ್ತಾರಲ್ವ ಎಲ್ಲರೂ ಅಂತ ಹೇಳಿ ಎಲ್ಲರ ಜೊತೆ ಮಾತಾಡ್ತಿದ್ದೆ. ಆ್ಯಂಡ್ ಚಿಕ್ಕಪ್ಪನ ಮನೇಲಿ ಅಲ್ವಾ ಗೃಹ ಪ್ರವೇಶ ಆಗಿತ್ತು. ಸೊ ಅಪ್ಪ ನಮ್ಮ ಚಿಕ್ಕಪ್ಪ ಇಂದ ಹಿಡಿದು ನಮ್ಮ ಅಪ್ಪ, ನಮ್ಮ ದೊಡ್ಡಪ್ಪ, ಇನ್ನೂ ಒಬ್ಬರು ಚಿಕ್ಕಪ್ಪ ಅವರೆಲ್ಲ ನಮ್ಮ ಅಪ್ಪನಿಗೆ 5 ಜನ ಅಣ್ಣ ತಮ್ಮದಿರು ಟೋಟಲ್ಲು. ಸೊ ಅವರೆಲ್ಲ ಒಂದೇ ಡ್ರೆಸ್ ಕೋಡಲ್ಲಿದ್ದರು, ಪಂಚೆ ಶರ್ಟಲ್ಲಿ. ಸೊ ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ಎಲ್ಲ ಗಂಡ ಹೆಂಡ್ತಿರ್ಗೂ, ನಮ್ಮ ಅಮ್ಮನಿಗಾಗಿರ್ಬೋದು, ನಮ್ಮ ಅಪ್ಪನಿಗಾಗಿರ್ಬೋದು, ಅಪ್ಪನಿಗೆ ಪಂಚೆ ಮತ್ತು ಶರ್ಟ್ ಏನಿದೆ ಅದ್ರ ಫುಲ್ ಸೆಟ್, ಮತ್ತು ನಮ್ಮ ಅಮ್ಮನಿಗೆ ಒಂದು ಸ್ಯಾರಿ, ಎಲ್ಲರಿಗೂ ಸ್ಯಾರಿ ಮತ್ತು ಪಂಚೆ ಶರ್ಟ್ನ ಕೊಟ್ಬಿಟ್ಟು ಅದ್ರ ಜೊತೆ ಒಂದು ಗೃಹ ಪ್ರವೇಶದ ಕಾರ್ಡ್ ಬರುತ್ತಲ್ವ ಅದನ್ನು ಕೊಟ್ಬಿಟ್ಟು ಇನ್ವೈಟ್ ಮಾಡ್ತಾಯಿದ್ರು. ಎಲ್ಲ ಅಣ್ಣ ತಮ್ಮದಿರಿಗೆ ಮತ್ತು ಅತ್ತಿಗೆದಿರಿಗೆ ಕೊಟ್ಟಿರೋದದು. ಸೊ ಇವತ್ತೆಲ್ಲ ಅದೇ ಕೋಡಲ್ಲಿ ಇವತ್ತೆಲ್ಲ ಅದೇ ಒಂದು ಡ್ರೆಸ್ ಕೋಡಲ್ಲಿ ಇದ್ರಲ್ವ. ಸೊ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಎಲ್ಲರೂ ಬ್ಯುಸಿ ಇದ್ರಲ್ಲ ಅಂತ ಹೇಳಿ ನಾನು ಓಕೆ ಅಂತ ಹೇಳಿ ಎಲ್ಲರ ಜೊತೆ ಮಾತಾಡಿಕೊಂಡು ಬೇಗನೆ ಮನೆಗೆ ಬಂದುಬಿಟ್ವಿ. ಆ್ಯಂಡ್ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು, ಬಿಸಿಲಲ್ಲೂ ಮಳೆ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಪಕ್ಕದ ಬೀದಿನೇ ಅಲ್ವಾ ಇದ್ದಿದ್ದು. ಸೊ ಅದಕ್ಕೆ ಬೇಗನೆ ಮನೆಗೆ ಬಂದುಬಿಟ್ವಿ. ಆ್ಯಂಡ್ ನಾನು ಕೂಡ ಇವಾಗ ನಿದ್ದೆ ಮಾಡಬೇಕು. ಏನು ಗೊತ್ತಾ, ನನ್ನ ತಂಗಿ ಬಂದಿದ್ಲಲ್ವಾ, ಅವಳ ಮದುವೆಗೆ ರಿಸೆಪ್ಷನ್ನು ಅದಕ್ಕೆಲ್ಲ ಫೋಟೋಗ್ರಫಿಗೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಆಲ್ಸೋ ನನ್ನ ಮದುವೆ ಕಾರ್ಡ್ ಏನಿದೆ ನೋಡ್ತಾ ಇದ್ದೀರಾ, ಇದು ನನ್ನ ಮದುವೆ ರಿಸೆಪ್ಷನ್ ಆಲ್ಬಮ್ಮು. ಸೊ ನಿಮಗೇನಾದರೂ ನನ್ನ ಮದುವೆ ಆಲ್ಬಮ್ ವ್ಲಾಗ್ ಏನಾದರೂ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ. ನನ್ನ ಮದುವೆ ಆಲ್ಬಮ್ ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಯೂನಿಕಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಮದುವೆ ಆಲ್ಬಮ್ ಎಲ್ಲ. ಸೊ ನೋಡಿದ ತಕ್ಷಣ ಕಳೆದೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಆಲ್ಬಮ್ ಸೆಟ್ ಮಾಡಿಕೊಟ್ಟಿದ್ದಾರೆ. ನಿಮಗೇನಾದರೂ ವ್ಲಾಗ್ ಬೇಕು ಅಂತ ಹೇಳಿದರೆ ನಾನು ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ವ್ಲಾಗ್ನ ಶೇರ್ ಮಾಡ್ತೀನಿ ನಿಮಗೆ. ಸೊ ವಿಡಿಯೋ ಎಂಡ್ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೈಮ್ ಇಲ್ಲ, 4 ಗಂಟೆ ಆಗಿದೆ. ನಾನೀಗ ರೆಸ್ಟ್ ಮಾಡ್ತೀನಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ, ಈಗ ಟೀ ಎಲ್ಲ ಮಾಡಿದ್ನಲ್ವ. ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಹೋಗಿ ತಾಚಿ ಮಾಡಬೇಕು. ನನ್ನ ಮಗ ಮಲ್ಕೊಂಡಿದ್ದಾನೆ, ಪಾಪು ಮಲ್ಕೊಂಡಿದ್ದಾನೆ. ಸೊ ಅವ್ನು ಮಲಗಿದಾಗಲೇ ನನಗೂ ರೆಸ್ಟ್ ಅನ್ನೋದು.
ಸೊ ನಾನು ಕೂಡ ಈಗ ನಿದ್ದೆ ಮಾಡ್ತೀನಿ. ಸೊ ಈಗ ನಾನು ನಿದ್ದೆ ಮಾಡ್ತೀನಿ. ಇದು ನೋಡಿ, ಇದು ಬ್ಲ್ಯಾಕ್ ಶರ್ಟ್ ಮಹಿದು. ಅವ್ರ ಬಟ್ಟೆ ಎಲ್ಲ ನಾನೇ ಹಾಕ್ಕೊಂಡು ಓಡಾಡ್ಕೊಂಡಿದ್ದೀನಿ. ಅವ್ರು ಅದನ್ನೇ ಹೇಳ್ತಾಯಿದ್ರು, ನನಗೆ ಅಂತ ನಾನು ಬಟ್ಟೆ ತಗೊಳ್ತೀನಿ, ಎಲ್ಲ ನೀನೇ ಹಾಕೊಂಡು, ಮದುವೆ ಆದಮೇಲೆ ಎಲ್ಲ ಬಟ್ಟೆನೂ ಎಲ್ಲ ಹೆಣ್ತಿರ್ಗೇನೆ ಅಂತ ಹೇಳ್ತಾಯಿದ್ರು. ಸೊ ಏನೋ ಒಂಥರ ನಮ್ಮ ಹತ್ರ ಎಷ್ಟೇ ಬಟ್ಟೆ ಇದ್ರು, ಎಷ್ಟೊಂದು ಬಟ್ಟೆ ಇದ್ರೂ ಗಂಡಂದು ಒಂದು ಶರ್ಟ್ ಹಾಕ್ಕೊಳ್ಳಿಲ್ಲ ಅಂದರೆ ನಮ್ಗೆ ಅವತ್ತೊಂದು ದಿನ ಮುಗಿಯೋದೇ ಇಲ್ಲ. ಎಕ್ಸ್ಪೆಷಲಿ ನನಗೆ ಮಹಿ ಎಲ್ಲ ಶರ್ಟ್ನೂ ನಾನು ಹಾಕ್ಕೊಳ್ಳೇಬೇಕು ಆ ರೀತಿ. ಸೊ ಮಹಿ ಶರ್ಟ್ನ ನಾನು ಮಾತ್ರ ಮಿಸ್ ಮಾಡಲ್ಲ, ಹಾಕ್ಕೊಳ್ತಾ ಇರ್ತೀನಿ ಮನೇಲಿದ್ದಾಗ. ಸೊ ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇದೊಂದು ಪುಟಾಣಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನಾಳೆ ವ್ಲಾಗು ನಾನು ಡೈಲಿ ವ್ಲಾಗ್ ಮಾಡ್ತಿರೋದ್ರಿಂದ ನಾಳೆ ಯಾವ ರೀತಿ ಇರುತ್ತೆ ಏನು ಅಂತ ನಾನು ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಬಾಯ್, ಲವ್ ಯು ಆಲ್.